Hello. Welcome to Sweet Kara Coffee presented by Santrupti Oil, powered by Akshay Kalpa Organic ಮತ್ತು ಇಂಡಿಯಾ ಸ್ವೀಟ್ ಹೌಸ್. ಇವತ್ತೊಂದು ಸ್ಪೆಷಲ್ ಪಲಾವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹೆಂಗೆ ಗೊತ್ತಾ? ಚಟ್ನಿ ಪಲಾವ್ ಅಂತ. ಭಾಳ ಸಿಂಪಲ್ಲು ಬಟ್ ಭಾಳ ರುಚಿಯಾಗಿರುತ್ತೆ. ಸೊ ಇವತ್ತಿನ ವಿಶೇಷ ಚಟ್ನಿ ಪಲಾವ್. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಬಾಸುಮತಿ ಅಕ್ಕಿಯನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ, 2 ಕಪ್ಪಷ್ಟು ಅಕ್ಕಿ. ಒಂದು 15 ಬೇಬಿ ಆಲೂಗಡ್ಡೆನ ಅರ್ಧ ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಬಟಾಣಿ, ಒಂದು ಸ್ವಲ್ಪ ಗೋಡಂಬಿ, 1 ಇಂಚಷ್ಟು ಹಸಿ ಶುಂಠಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು, ಆಮೇಲೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಸೋಂಪು ಕಾಳು, 1 ಜಾಪತ್ರೆ, ಹಾಗೆಯೇ ಒಂದು 2 ಇಂಚಷ್ಟು ಚಕ್ಕೆ, 1 ಚಮಚದಷ್ಟು ಜೀರಿಗೆ, ಹಾಗೆಯೇ ಒಂದು ಸ್ಟಾರ್ ಅನೀಸ್, 1 ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಂತೃಪ್ತಿ ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಚಟ್ನಿ ಪಲಾವ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಚಟ್ನಿ ಪಲಾವ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಚಟ್ನಿ ಮಾಡ್ಕೋಬೇಕು. ಚಟ್ನಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ನಾನು ಹಸಿ ಮೆಣಸಿನಕಾಯಿ, ಒಂದು 5 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು, 1 ಇಂಚಷ್ಟು ಹಸಿ ಶುಂಠಿ, ಪುದೀನ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshaya Kalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಓಕೆ, ನಮ್ಮ ಮಸಾಲೆ ರೆಡಿ ಆಯಿತು. ಸಿಂಪಲ್ 1 ಪಾಟ್ ರೆಸಿಪಿ ಇದು. ಸೊ ನಾವಿವಾಗ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ನಾವು ಸಂತೃಪ್ತಿ ಎಣ್ಣೆಯನ್ನು ಹಾಕೋಣ. ಸಂತೃಪ್ತಿ ಎಣ್ಣೆ ಸುಮಾರು ಒಂದು 2 ಚಮಚದಷ್ಟು ಎಣ್ಣೆ ಚೆನ್ನಾಗಿ ಕಾಯಲಿ. ಇದಕ್ಕೆ ಚಕ್ಕೆ, ಒಂದು 2 ಇಂಚಷ್ಟು ಚಕ್ಕೆ, 1 ಜಾಪತ್ರೆ, 1 ಸ್ಟಾರ್ ಅನೀಸ್, 1 ಪಲಾವ್ ಎಲೆ, ಓಕೆ, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸೋಂಪು ಕಾಳು. ಇದಿಷ್ಟು ಹಾಕಿ ಒಂದ್ಸಲಿ ಬಾಡಿಸ್ಕೋಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಚಟ್ನಿನ ಆಲೂಗಡ್ಡೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಗೋಡಂಬಿಯನ್ನು ಹಾಕೋಣ. ಬಟಾಣಿ,
ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಹಸಿ ಘಾಟ್ ಹೋಗಬೇಕು. ಈಗ ನಾವು 2 ಕಪ್ಪು ರೈಸ್ ತೊಗೊಂಡಿರೋದ್ರಿಂದ ನಾವು 4 ಕಪ್ಪು ನೀರು ಹಾಕೋಣ. ನಾಲ್ಕು ಕಪ್ ನೀರು. ಇದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಬೇಕಿದು. ಇದು ಕುದಿಯೋಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಬಾಸ್ಮತಿ ಅಕ್ಕಿಯನ್ನು ಹಾಕ್ಬಿಡೋಣ. ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ರೆ ಸಾಕು. ಉದುರೋದ್ರಾಗಿ ಫಸ್ಟ್ ಕ್ಲಾಸ್ ಆಗಿ ಅನ್ನ ಆಗುತ್ತೆ. ಇದು ಮತ್ತೆ ಕುದಿಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಚೆನ್ನಾಗಿ ಕುದ್ದ ಮೇಲೆ ನಾವು ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸ್ಬೇಕು. ಕುದಿಯೋಕ್ಕೆ ಶುರುವಾಯಿತು. ಮುಚ್ಚಳ ಮುಚ್ಚಿಬಿಡ್ತೀನಿ. 1 ವಿಸಿಲ್ ಕೂಗಿದ್ರೆ ಸಾಕು. ಆಮೇಲೆ ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಆ್ಯಕ್ಚುಲಿ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ರಂತೆ. ಏನು ಎಕ್ಸ್ಪರಿಮೆಂಟ್ ಅಂದರೆ ಒಂದು ದೊಡ್ಡದು ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿಬಿಟ್ಟು ಒಂದು ಕಡೆ ಒಂದು ಶಾರ್ಕನ್ನು ಬಿಟ್ರಂತೆ. ಆ ಶಾರ್ಕು ಇಡೀ ಸ್ವಿಮ್ಮಿಂಗ್ ಪೂಲೆಲ್ಲ ಸುತ್ತಾ ಇತ್ತಂತೆ. ಹಾಗೆಯೇ ಒಂದಷ್ಟು ಸಣ್ಣ ಸಣ್ಣ ಮೀನುಗಳನ್ನು, ಒಂದು 50-100 ಮೀನನ್ನು ಆ ನೀರಲ್ಲಿ ಬಿಟ್ರಂತೆ. ಬಿಟ್ಟ ತಕ್ಷಣ ಆ ಶಾರ್ಕು ಪಟ 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 ಅಂತ ಎಲ್ಲ ಮೀನು ತಿಂದ್ಬಿಡ್ತಂತೆ. ಇದೇ ಥರ ಒಂದು 2 ದಿನ ಮಾಡಿದ್ರಂತೆ. ಈ ಶಾರ್ಕ್ ಎಷ್ಟು ಬುದ್ಧಿವಂತ ಅಂದರೆ ಮೀನು ಬಿಡ್ತಾರೆ ಅಂತ ಕಾಯ್ತಾ ಇತ್ತಂತೆ. ಮೀನು ಬಿಟ್ಟ ತಕ್ಷಣ ಲಬಕ್ ಲಬಕ್ ಅಂತ ತಿಂದ್ಬಿಡ್ತಾ ಇತ್ತಂತೆ. ಆವಾಗ ಏನು ಮಾಡಿದ್ರಂತೆ, ಆ ಪೂಲ್ ಇತ್ತಲ್ಲ, ಆ ಪೂಲಲ್ಲಿ ಅರ್ಧಕ್ಕೆ ಕರೆಕ್ಟಾಗಿ ಒಂದು ಗ್ಲಾಸ್ ಇಟ್ಬಿಟ್ರಂತೆ. ಈ ಕಡೆಯಿಂದ ಆ ಕಡೆ ಶಾರ್ಕ್ ಬರದೇ ಇರೋ ಹಾಗೆ ಶಾರ್ಕ್ನ ಒಂದು ಕಡೆ ಬಿಟ್ಬಿಟ್ಟು ಗ್ಲಾಸ್ ಹಾಕ್ಬಿಟ್ರಂತೆ. ಇನ್ನೊಂದು ಕಡೆಗೆ ಮೀನು ಬಿಟ್ರಂತೆ. ಶಾರ್ಕು ಮೀನು ಬಿಡ್ತಾರೆ ಅಂತ ಗೊತ್ತಿತ್ತಲ್ವ, ಕಾಯ್ತಾ ಇತ್ತಂತೆ. ಯಾವಾಗ ಮೀನು ಬಿಟ್ಟರೋ ಮೀನನ್ನ ಹಿಡಿಯೋಕ್ಕೆ ಅಂತ ಹೋದಾಗ ಗ್ಲಾಸಿಗೆ ಡಿಕ್ಕಿ ಹೊಡಿತು, ಮೀನು ಹಿಡಿಯೋಕ್ಕಾಗಲಿಲ್ಲ. 2-3 ಸಲ ಪ್ರಯತ್ನ ಮಾಡ್ತು, ಆಗಲಿಲ್ಲ, ಬಿಟ್ಬಿಡ್ತಂತೆ. ಮಾರನೇ ದಿವಸ ಮತ್ತೆ ಅದೇ ಸಿಚುವೇಶನ್, ಮತ್ತೆ ಮೀನು ಕಾಯ್ತಾ ಇತ್ತಂತೆ. ಮೀನು ಬಿಟ್ಟ ತಕ್ಷಣ ಹೋಗುತ್ತೆ, ಗ್ಲಾಸಿಗೆ ಹೊಡಿಯುತ್ತೆ, ಆ ಕಡೆ ಹೋಗೋಕ್ಕಾಗಲ್ಲ, ತಿನ್ನೋಕ್ಕಿಲ್ಲ. ಹೀಗೆ ದಿನ ಮಾಡ್ತಾ ಇದ್ರಂತೆ. 1 ವಾರ ಮಾಡಿದ್ಮೇಲೆ ಆ ಗ್ಲಾಸ್ ತೆಗೆದುಬಿಟ್ಟು ಮೀನು ಬಿಟ್ರಂತೆ ಆ ಕಡೆ ಪಕ್ಕದಲ್ಲಿ. ಈ ಶಾರ್ಕು ಆ ಮೀನು ತಿನ್ನೋಕ್ಕೆ ಹೋಗಲೇ ಇಲ್ವಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಮ್ಮ ಜೀವನದಲ್ಲಿ ಬೇಕಾದಷ್ಟು ನಾವೇನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಬೇಕಾದಷ್ಟು ಅಡಚಣೆಗಳು ಬರುತ್ತೆ. ಒಂದಾದ್ಮೇಲೆ ಅಡಚಣೆಗಳು ಬರ್ತಾನೆ ಇರುತ್ತೆ. ಅಡಚಣೆಗಳು ಬರುತ್ತೆ ಅಂತ ನಾವು ಗಿವ್ ಅಪ್ ಮಾಡಬಾರ್ದು, ಬಿಟ್ಕೊಳ್ಬಾರ್ದು, ನಾವು ಸೋಲು ಒಪ್ಕೋಬಾರ್ದು. ಆ ಅಡಚಣೆಗಳನ್ನು ದಾಟಿ ಮುಂದಕ್ಕೆ ಹೋಗೋ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ಮರಳಿ ಯತ್ನವ ಮಾಡು ಅಂತ ದೊಡ್ಡವ್ರು ಹೇಳಿದ್ದೆ ಅದಕ್ಕೆ. ಒಂದು ಸಲ ಏನಾದ್ರು ಸೋಲು ಅನುಭವಿಸಿದ್ರೆ ಮತ್ತೆ ಆ ಸೋಲನ್ನ ಗೆಲ್ಲಬೇಕು ಅನ್ನೋದೇ ಇರಬೇಕು ತಲೆಯಲ್ಲಿ ವಿನ ಈ ಕೆಲಸ ಮಾಡಿದ್ರೆ ನಾನು ಸೋಲ್ತೀನಿ ಅಂತ ಕೈ ಚೆಲ್ಲಬಾರ್ದು. ಅದನ್ನು ಹೇಳೋಕ್ಕೋಸ್ಕರ ಈ ಕತೆ ಹೇಳಿದೆ. ಈಗ ಇದು 1 ವಿಸಿಲ್ ಕೂಗಿ ಆರಬೇಕು.
ಕುಕ್ಕರ್ ಕೂಲ್ ಆಗಿದೆ. ವಾವ್, ಲುಕ್ ಎಟ್ ದಟ್. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಸೊ ದಟ್ ಬಾಸ್ಮತಿ ಅಕ್ಕಿ ಮುರಿಬಾರ್ದು. Okay, look at that, beautiful. ನಮ್ಮ ಇವತ್ತಿನ ವಿಶೇಷ ಚಟ್ನಿ ಪಲಾವ್ ರೆಡಿ. ಚಟ್ನಿ ಪಲಾವ್ ಮಾಡೋದು ತುಂಬಾನೇ ಸುಲಭ ರೀ. ಮೊದಲು ಚಟ್ನಿ ಮಾಡ್ಕೋಬೇಕು ರೀ. ಅದಕ್ಕೆ ಮಿಕ್ಸಿ ಜಾರ್ಗೆ 5 ಹಸಿ ಮೆಣಸಿನಕಾಯಿ, 8 ಅಥವಾ 10 ಎಸಳು ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಬಿದ್ರೆ ಮಸಾಲೆ ಚಟ್ನಿ ರೆಡಿ ಕಣ್ರಿ. ಕುಕ್ಕರ್ಗೆ ಸಂತೃಪ್ತಿ ಎಣ್ಣೆ 2 ಚಮಚ ಹಾಕ್ರಿ. ಬಿಸಿ ಆಯ್ತಾ? 2 ಇಂಚು ಚಕ್ಕೆ, 1 ಜಾಪತ್ರೆ, 1 ಸ್ಟಾರ್ ಅನೀಸ್, 1 ಪಲಾವ್ ಎಲೆ, 1 ಚಮಚ ಜೀರಿಗೆ, 1 ಚಮಚ ಸೋಂಪು ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸಿಪ್ಪೆ ತೆಗೆದು ಕ್ಯೂಬ್ಸ್ಗಳಾಗಿ ಕತ್ತರಿಸಿರೋ ಆಲೂಗೆಡ್ಡೆ ಹಾಕಿ, ಅದಕ್ಕೆ ರುಬ್ಬಿದಿರಲ್ಲ ಮಸಾಲೆ ಚಟ್ನಿ, ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. 1 ನಿಮಿಷ ಕುಕ್ಕರ್ನಲ್ಲಿ ಸಂತೃಪ್ತಿ ಎಣ್ಣೆನಲ್ಲಿ ಹುರಿತಾ ಇರೋ ಪದಾರ್ಥಗಳ ಜೊತೆ ಗೋಡಂಬಿ ಹಾಕ್ರಿ. ಆಮೇಲೆ ಅರ್ಧ ಕಪ್ ಬಟಾಣಿನೂ ಹಾಕಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳಿ. ಮಿಕ್ಸಿಂಗ್ ಬೌಲ್ ನಲ್ಲಿ ಹಾಕಿದ್ರಲ್ಲ ಆಲೂಗೆಡ್ಡೆ ಕ್ಯೂಬ್ಸ್ ಜೊತೆ ಮಸಾಲೆ ಚಟ್ನಿ, ಅದನ್ನ ಚೆನ್ನಾಗಿ ಕೋಟ್ ಆಗೋ ಹಾಗೆ ಮಾಡಿ ಇಟ್ಕೊಳ್ಳಿ. ಈಗ ಕುಕ್ಕರ್ ನಲ್ಲಿ ಹುರಿತಾ ಇರೋ ಪದಾರ್ಥಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ರಿ. ಆಮೇಲೆ ಮಸಾಲೆ ಚಟ್ನಿನಲ್ಲಿ ಮಿಕ್ಸ್ ಮಾಡಿರೋ ಆಲೂಗೆಡ್ಡೆ ಕ್ಯೂಬ್ಸ್ ಗಳನ್ನ ಮಸಾಲೆ ಸಮೇತ ಹಾಕಿ ಬಾಡಿಸ್ರಿ. ಅಕ್ಕಿ ಎಷ್ಟು ತಗೊಂಡಿದಿರೋ ಆ ಅಳತೆಗೆ 2 ಅಳತೆಯಷ್ಟು ನೀರ್ ಹಾಕಿ ಮಿಕ್ಸ್ ಮಾಡಿ ಕುದಿಸಿ. ಚೆನ್ನಾಗಿ ಕೊತ್ಕೊತಾ ಅಂತ ಕುದಿ ಬಂತ ಈಗ ಚೆನ್ನಾಗಿ ತೊಳೆದು 5 ನಿಮಿಷ ನೆನೆಸಿರೋ ಬಾಸುಮತಿ ಅಕ್ಕಿ ಹಾಕಿ. ಈಗ ಹಾಕ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ. ಕುದಿ ಬಂತ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸ್ರಿ. 1 ವಿಸಿಲ್ ಕೂಗಿ ಕೂಲ್ ಆಯ್ತಾ? ಮುಚ್ಚಳ ತೆಗಿರಿ. ವಾ, ನೋಡ್ರಿ ಕಲರ್ ನೋಡಿ. ಮೆಲ್ಲನೆ ಒಂದ್ಸಲ ಮಿಕ್ಸ್ ಮಾಡಿ. ಸೂಪರ್ ಆದ ರುಚಿಯಾದ ಚಟ್ನಿ ಪಲಾವ್ ರೆಡಿ ಕಣ್ರಿ. ಪರ್ಫೆಕ್ಟ್. ಇವತ್ತಿನ ವಿಶೇಷ ಅದ್ಭುತವಾದಂಥ ಚಟ್ನಿ ಪಲಾವ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾರ್ಡಿನರಿ. ಪುದೀನ ಸೊಪ್ಪಿನ ಘಮ ಫಸ್ಟ್ ಸಿಗುತ್ತೆ. ಅಗ್ಯಕ್ಕೆ ಶುರು ಮಾಡಿದ್ಮೇಲೆ ಚಕ್ಕೆ ಘಮ, ಸ್ಟಾರ್ ಅನೀಸ್ ಘಮ ಎಲ್ಲ ಸಪ್ರೇಟಾಗಿ ಸಿಗ್ತಾ ಹೋಗುತ್ತೆ. ಸಖತ್ತಾಗಿದೆ. ಮಧ್ಯದಲ್ಲಿ ಗೋಡಂಬಿ ಹಾಕಿದ್ದೀನಲ್ಲ, ಅದು ಸಾಫ್ಟಾಗಿ ಬೆಂದಿದೆ. ಸಖತ್ ಮಜಾ ಕೊಡುತ್ತದ. ಬೇಬಿ ಆಲೂಗಡ್ಡೆ ಸಖತ್ ಮಜಾ ಕೊಡುತ್ತೆ. ಆಲೂಗಡ್ಡೆ ಕಚ್ಚಬೇಕಾದ್ರೆ ಮಾತ್ರ ಹುಷಾರಾಗಿರಿ. ಸಖತ್ ಬಿಸಿಯಾಗಿರುತ್ತೆ. ಅದು ಆರೋದು ಸ್ವಲ್ಪ ಲೇಟು. ಹುಷಾರಾಗಿರಿ. ಒಟ್ಟಾರೆ ಹೇಳಬೇಕು ಅಂದರೆ ಮಸಾಲ ಗಿಸಾಲ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಸಖತ್ ರುಚಿಯಾಗಿದೆ. ಸೂಪರ್.